ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಸಿಗದೆ ಕಂಗಾಲಾದ ಆರೋಪಿ ದರ್ಶನ್ ಹೆಂಡತಿ ಮತ್ತು ಮಗನ ಜೊತೆ ಜೈಲಿನ ಒಳ ಸಂದರ್ಶನ ಕೋರಿ ಮನವಿ ಮಾಡಿಕೊಂಡಿದ್ದಾನೆ. ಪರಪ್ಪನ ಅಗ್ರಹಾರ ಸೂಪರಿಂಟೆಂಡೆಂಟ್ ಅಂಶುಕುಮಾರ್ಗೆ ಮನವಿ ಪತ್ರ ಸಲ್ಲಿಕೆಯಾಗಿದೆ. ಕೋರ್ಟ್ನಲ್ಲಿ ಹಿನ್ನಡೆ ಅನುಭವಿಸಿದ ನಂತರ ಜೈಲಾಧಿಕಾರಿಗೆ ದರ್ಶನ್ ಪತ್ರ ಬರೆದಿದ್ದು ಮೇ 15ರಂದು ಜಾಮೀನು ಅರ್ಜಿ ವಜಾ ಆದ ಕೂಡಲೇ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ದರ್ಶನ್ ಭೇಟಿಗಾಗಿ ಅಲೋಕ್ ಕುಮಾರ್ಗೆ ವಿಜಯಲಕ್ಷ್ಮಿಯಿಂದಲೂ ಕೂಡ ಮನವಿ ಸಲ್ಲಿಕೆಯಾಗಿದೆ. 1 ವರ್ಷ ಬೇಲ್ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಒಳ ಸಂದರ್ಶನಕ್ಕೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಇಬ್ಬರು ಅರ್ಜಿ ಸಲ್ಲಿಸಿದ್ದಾರೆ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಮನವಿ ಬಗ್ಗೆ ಅಲೋಕ್ ಕುಮಾರ್ ಮಾತಾಡಿದ್ದು, ದರ್ಶನ್ ಪತ್ನಿಯನ್ನ ಒಳಗೆ ಭೇಟಿಗೆ ಅವಕಾಶಕ್ಕೆ ಮನವಿ ಮಾಡಲಾಗಿದೆ. ನಾಳೆ ಭೇಟಿಗೆ ಅವಕಾಶ ಸಿಗಬಹುದು ಅಂತ ಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ದಾರೆ. ಗರಿಷ್ಠ 30 ನಿಮಿಷ ಭೇಟಿಗೆ ಅವಕಾಶ ನೀಡೋದ್ರ ಬಗ್ಗೆ ಎಸ್ಪಿ ನಿರ್ಧರಿಸುತ್ತಾರೆ. ದರ್ಶನ್ ಮಾನಸಿಕವಾಗಿ ಕುಗ್ಗಿದ್ದಾರೆ ಅಂತ ಅವರ ಪತ್ನಿ ಹೇಳಿದ್ದಾರೆ. ವಿಜಯಲಕ್ಷ್ಮಿ ಹೇಳಿಕೆಯನ್ನ ನಾವು ಪರಿಶೀಲಿಸ್ತೀವಿ ಅಂತ ಅಲೋಕ್ ಕುಮಾರ್ ಹೇಳಿದ್ದಾರೆ. ಒಬ್ಬ ಗಾರ್ಜಿಯನ್ ಹಾಗೆ, ಜೈಲ್ದು ಕೈದಿಗಳದ್ದು ಗಾರ್ಜಿಯನ್ ಹಾಗೆ ನಾವು ಅವ್ರಿಗೆ ಏನಾದರೂ ನಾವು ನೋಡ್ತಾ ಇದ್ದೀವಿ, ಅವರು ಹೇಳ್ತಾ ಇದ್ದಾರೆ ಇಲ್ಲ ಸ್ವಲ್ಪ ಮಾನಸಿಕವಾಗಿ ಬಹಳ ಅವರು ಕುಗ್ಗಿದ್ದಾರೆ ಅಲ್ಲ. ಈಗ ಅದು SP ಅವರು ತೀರ್ಮಾನ ತಗೊಳ್ತಾರೆ. ಅಲ್ಲ ಭೇಟಿ ನಮಗೆ ನೀವು ಕೂಡ ಮಾಡ್ತೀರಿ, ನಮಗೆ ಎಲ್ಲ ಜನ ಭೇಟಿ ಮಾಡ್ಬೋದು. ನಾವು ಇರೋದು ಭೇಟಿ ಮಾಡೋಕ್ಕೆ. ಯಾರು ಜನಕ್ಕೆ ಸಮಸ್ಯೆ ಇದ್ದರೆ ಅವ್ರಿಗೆ ನಾವು ಅವ್ರಿಗೆ ಇದು ಅವ್ರದ್ದು ಅಹವಾಲು ಕೇಳಬೇಕು. ಅಹವಾಲು ಕೇಳಿಬಿಟ್ಟು ಯಾರಿಗೆ ಕಲಿಸಬೇಕು ಅವ್ರಿಗೆ ಕಲಿಸ್ತೀವಿ. ಹೌದು, ನಾವು ಬಹಳ ಸರ್ಕ್ಯುಲರ್ ಮಾಡಿದ್ರಿಂದ ಪ್ರಿಸನ್ ಮ್ಯಾನ್ಯುವಲ್ಸ್ ಏನಿದೆ ಆ ಪ್ರಕಾರ ನಾವು ನಮ್ಮದು ಇದೇ ಉದ್ದೇಶಕ್ಕೆ ಆ ಪ್ರಕಾರ ನಾವು ನಡ್ಕೊಂಡು ಹೋಗಬೇಕು. ಯಾಕೆಂದರೆ ನಾವು ಅದು ಬಿಟ್ಟು ಹೋದರೆ ಮತ್ತೆ ಸುಮ್ಮನೆ ಸಮಸ್ಯೆಗಳು ಅದು ಬರುತ್ತೆ, ಮತ್ತು ಅಪಾದನೆಗಳು ಅದು ಬರುತ್ತೆ. ಭಾಳಷ್ಟು ಒತ್ತಡಗಳು ಕೂಡ ಇರ್ತದೆ, ಅದು ಕೂಡ ನಾನು ಹೇಳ್ತೀನಿ, ತುಂಬ ಒತ್ತಡಗಳು ಇರುತ್ತೆ. ಆದರೆ ನಾವು ಆ ಪ್ರಿಸನ್ ಮ್ಯಾನ್ಯುವಲ್ಸ್ದು ಏನು ಇದು ಪಾಲಿಸಿ ಇದೆ ಆ ಪ್ರಕಾರ ನಾವು ನೋಡ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.